ವಿದ್ಯಾರ್ಥಿಗಳೇ, ಈ ದಿನ ನಾನು 9ನೇ ತರಗತಿಯ ಪಠ್ಯಪೂರಕ ಅಧ್ಯಯನ ಅಂದರೆ ಕನ್ನಡ ಪ್ರಥಮ ಭಾಷೆ ಕನ್ನಡ ವಿಷಯದ ಪಠ್ಯಪೂರಕ ಅಧ್ಯಯನದ ಗದ್ಯ 2 ರಂಜಾನ್ ಸುರಕುಂಭ ಮತ್ತು ಸಂಭ್ರಮದ ಜೋಕಾಲಿ ಈ ಒಂದು ಗದ್ಯ ಭಾಗದ ಬಗ್ಗೆ ನಿಮಗೆ ತಿಳಿಯಪಡಿಸ್ತಾ ಇದ್ದೀನಿ. ರಂಜಾನ್ ಮತ್ತು ಸುರಕುಂಭ ಅಂತ ಇಲ್ಲಿ ಹಬ್ಬ ಅಂತಂದ್ರೆ ಆ ದಿನದ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ. ಸಂಭ್ರಮದಿಂದ ಆಚರಿಸ್ತಕ್ಕಂತಹ ಒಂದು ಹಬ್ಬ ಆಗಿರುತ್ತೆ. ಅಂತಹ ಹಬ್ಬದಲ್ಲಿ ಐಕ್ಯತೆ ಮನೋಭಾವವನ್ನು ಸಾರುವಂತಹ ಈ ಒಂದು ರಂಜಾನ್ ಸುರಕುಂಭ ಮತ್ತು ಜೋಕಾಲಿ ಹಬ್ಬ, ಸಂಭ್ರಮದ ಜೋಕಾಲಿ, ಈ ಒಂದು ಗದ್ಯ ಭಾಗದಲ್ಲಿ ಯಾವ ರೀತಿ ಸಂತೋಷದಿಂದ ರಂಜಾನ್ ಹಬ್ಬದ ಸುರಕುಂಭ ಸಿಹಿಯೊಂದಿಗೆ ಜೋಕಾಲಿ ಹಾಡುವುದರ ಮೂಲಕ ನಾಗರ ಪಂಚಮಿ ಹಬ್ಬಗಳನ್ನು ಹೀಗೆ ಹಿಂದೂ ಮತ್ತು ಮುಸ್ಲಿಂ ಐಕ್ಯತಾ ಮನೋಭಾವವನ್ನು ಸಾರುವಂತಹ ಇಂತಹ ಹಬ್ಬಗಳು ಸಾಮಾನ್ಯವಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಂಡುಬರ್ತವೆ. ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಅಷ್ಟೊಂದಾಗಿ ಸಾಮಾನ್ಯ ಜನರ ಒಂದು ನಡುವಿನ ಒಂದು ಒಡನಾಟ ಅಷ್ಟೊಂದು ಇರೋದಿಲ್ಲ. ಆದರೆ ಹಳ್ಳಿಗಳಲ್ಲಿ ಹಬ್ಬ ಹರಿದಿನಗಳನ್ನು ಯಾವ ರೀತಿ ಅವರು ಸಂಭ್ರಮದಿಂದ ಆಚರಿಸ್ತಾರೆ ಅಂತಕ್ಕಂಥದ್ದನ್ನ ಈ ಗದ್ಯ ಭಾಗದ ಮೂಲಕ ಲೇಖನವನ್ನ ಬರೆದಿರ್ತಕ್ಕಂಥ ಲೇಖಕಿ ಕೆ ನೀಲಾ ಪ್ರಸ್ತುತ ಈ ಒಂದು ಗದ್ಯ ಭಾಗವನ್ನು ಬರೆದಂತ ಲೇಖಕಿ ಕೆ ನೀಲಾ. ಇವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋದ್ರ ಮೂಲಕ ನಾವು ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ. ಕೆ ನೀಲಾ, ಇವರ ಪೂರ್ಣ ಹೆಸರು ಶ್ರೀಮತಿ ಕಲ್ಯಾಣ ನೀಲಾ ಅಂತ. ಶ್ರೀಮತಿ ಕಲ್ಯಾಣ ನೀಲಾ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರು. ಇವರ ಒಂದು ಕಾಲ ಕ್ರಿಸ್ತ ಶಕ 1966. ಇವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜನಿಸ್ತಾರೆ. ಇವರ ಸ್ಥಳ ಬೀದರ್ ಜಿಲ್ಲೆ ಬಸವ ಕಲ್ಯಾಣ. ಬಸವ ಕಲ್ಯಾಣ, ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಜನಿಸಿದಂತಹ ಶ್ರೀಮತಿ ಕಲ್ಯಾಣ ಲೀಲಾ ಇವರ ಒಂದು ತಂದೆ ಕಾಶಿನಾಥ ಅಂತೇಳಿ, ತಾಯಿ ಚೆನ್ನಮ್ಮ. ಇವರು ಸಮಕಾಲೀನ ಪ್ರಮುಖ ಲೇಖಕಿಯರಲ್ಲಿ ಒಬ್ಬರಾಗಿರ್ತಕ್ಕಂತಹ ಲೇಖಕಿ ಶ್ರೀಮತಿ ಕಲ್ಯಾಣ ಲೀಲಾ ಅವರು. ಇವರು ಜನವಾದಿ ಮಹಿಳಾ ಸಂಘಟನೆಯ ಸಾಮಾನ್ಯ ಸಮಿತಿಯ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಜ್ಯೋತಿ, ಒಳಗಣಕಾಂತಿ, ತಿಪ್ಪಿಯ ನರಸಿ, ನೆಲದ ಪಿಸುಮಾತು, ಮಹಿಳಾ ಶೋಷಣೆಯ ನೆಲೆಗಳು ಮೊದಲಾದಂತಹ ಕೃತಿಗಳನ್ನು ಬರೆದಿದ್ದಾರೆ. ಕೃತಿಗಳು: ಜ್ಯೋತಿ, ಒಳಗಣ ಕಾಂತಿ, ಜ್ಯೋತಿ, ಒಳಗಣ ಕಾಂತಿ, ಹಾಗೆ ತಿಪ್ಪೆಯ ನರಸಿ,
ತಿಪ್ಪೆಯ ನರಸಿ, ಮತ್ತೆ ನೆಲದ ಪಿಸು ಮಾತು, ಮಹಿಳಾ ಶೋಷಣೆಯ ನೆಲೆಗಳು ಮೊದಲಾದಂತಹ ಕೃತಿಗಳನ್ನು ಇವರು ಬರೆದಿದ್ದಾರೆ. ಇವರ ಒಂದು ಸಾಹಿತ್ಯ ಕೃಷಿಗೆ ಗುಲ್ಬರ್ಗ ವಿಶ್ವವಿದ್ಯಾನಿಲಯ ರಾಜ ಪುರೋಹಿತ ಎಂಬ ಪ್ರಶಸ್ತಿಯನ್ನು ಕೂಡ ನೀಡಿದೆ. ಪ್ರಶಸ್ತಿ ರಾಜ ಪುರೋಹಿತ. ರಾಜ ಪುರೋಹಿತ ಎಂಬ ಪ್ರಶಸ್ತಿಯನ್ನ ಗುಲ್ಬರ್ಗ ಯೂನಿವರ್ಸಿಟಿ ಅಥವಾ ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಇವರ ಒಂದು ಸಾಹಿತ್ಯ ಕೃಷಿಗೆ ರಾಜಪುರೋಹಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಮೈಸೂರು ಕವಿತಾ ಸ್ಮಾರಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಪ್ರಸ್ತುತ ಈ ಒಂದು ಪಾಠವನ್ನ ಇವರ ಅಂಕಣ ಬರಹ ಬಾಳಕೌದಿ ಎನ್ನುವ ಅಂಕಣ ಬರಹದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಸ್ತುತ ಈ ಒಂದು ಗದ್ಯ ಭಾಗವನ್ನ ಲೇಖಕಿಯವರು ಬರೆದಿರ್ತಕ್ಕಂತಹ ಬಾಳಕೌದಿ ಎನ್ನುವ ಲೇಖನ ಅಂಕಣ ಬರಹದಿಂದ ಈ ಒಂದು ಗದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಬನ್ನಿ, ನೀವು ನೋಡ್ಬೋದು, ಪಠ್ಯ ಪುಸ್ತಕದಲ್ಲಿಯೇ ಅವರ ಒಂದು ಭಾವಚಿತ್ರವನ್ನ ಕೊಟ್ಟಿದ್ದಾರೆ. ಶ್ರೀಮತಿ ಕಲ್ಯಾಣ ನೀಲ ಎಂಬ ಇವರ ಪೂರ್ಣ ಹೆಸರು. ಈ ಲೇಖಕಿ ಬರೆದಿರ್ತಕ್ಕಂತಹ ಗದ್ಯ ಭಾಗದ ಬಗ್ಗೆ ನಾವು ತಿಳ್ಕೋಣ. ರಂಜಾನ್ ಸುರಕುಂಭ ಮತ್ತು ಸಂಭ್ರಮದ ಜೋಕಾಲಿ. ಸಾಮಾನ್ಯವಾಗಿ ಹಬ್ಬ ಅಂತಂದ್ರೆ ಅವತ್ತಿನ ದಿನ ವಿಶೇಷವಾಗಿರ್ತಕ್ಕಂತಹ ಆಕರ್ಷಣೆ ಆ ಮನೆಯಲ್ಲಿ ಇರುತ್ತೆ. ಎಲ್ಲರ ಮನದಲ್ಲಿ ಒಂದು ರೀತಿಯ ಸಂತೋಷ, ಸಡಗರ ತುಂಬಿದಂತಹ ಒಂದು ವಾತಾವರಣ ಆ ಮನೆಯಲ್ಲಿ ನಾವು ಕಾಣ್ತೀವಿ. ಅದರಲ್ಲೂ ರಂಜಾನ್ ಹಬ್ಬದಲ್ಲಿ ವಿಶೇಷವಾಗಿ ಮಾಡ್ತಕ್ಕಂತಹ ಒಂದು ಸಿಹಿ ತಿನಿಸು ಅಂತಂದ್ರೆ ಸುರಕುಂಭ ಅಂತ. ಇದು ಇಸ್ಲಾಂ ಧರ್ಮದಲ್ಲಿ ಆಚರಿಸುವಂತಹ ಒಂದು ರಂಜಾನ್ ಹಬ್ಬದ ದಿನ ವಿಶೇಷವಾಗಿ ತಯಾರು ಮಾಡತಕ್ಕಂತಹ ಸಿಹಿ ಪದಾರ್ಥ ಅಂತಂದ್ರೆ ಸುರಕುಂಭ ಅಂತ. ಈ ಸುರಕುಂಭ, ಈ ಸಿಹಿಯನ್ನ ಹಂಚುವುದರ ಮೂಲಕ ಹಬ್ಬವನ್ನ ಆಚರಿಸ್ತಕ್ಕಂಥದ್ದು ಸಂಪ್ರದಾಯ ಆಗಿದೆ. ಆದರೆ ಇಲ್ಲಿ ಯಾವ ರೀತಿ ರಂಜಾನ್ ಹಬ್ಬವನ್ನ ಸುರಕುಂಭದೊಂದಿಗೆ ಆಚರಿಸಿದಂತಹ ಸಂಭ್ರಮದ ಜೋಕಾಲಿಯನ್ನ ಹಾಡುವುದರೊಂದಿಗೆ ಹಬ್ಬವನ್ನ ಆಚರಿಸಿದ್ರು, ಅದರಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಆ ಸಂಭ್ರಮದ ಆ ಜೋಕಾಲಿ ಹಬ್ಬ ಮತ್ತೆ ರಂಜಾನ್ ಹಬ್ಬ ಇದು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ಲೇಖಕಿ ಶ್ರೀಮತಿ ಕಲ್ಯಾಣ ಲೀಲಾ ಇವರು ಕಲ್ಯಾಣ ನೀಲ ಬರೆದಿರ್ತಕ್ಕಂಥ ಈ ಒಂದು ಗದ್ಯ ಭಾಗದಲ್ಲಿ ನೋಡೋಣ ಬನ್ನಿ. ಚಾಂದ್ ಕಾಣಲು ಕಣ್ಣುಗಳು ಮುಗಿಲಂಗಳದತ್ತ ನೆಟ್ಟಿದ್ದವು. ಅಂದ್ರೆ ನಾವು ಯುಗಾದಿ ಹಬ್ಬದ ದಿನದ ಪ್ರಮುಖವಾದಂಥ ಆಕರ್ಷಣೆ ಅಂತಂದ್ರೆ ಚಂದ್ರವನ್ನ ನಾವು ನೋಡಿ ಹಬ್ಬವನ್ನ ಮಾಡ್ತೀವಿ. ಹಾಗೇನೆ ಇಸ್ಲಾಂ ಧರ್ಮದಲ್ಲಿಯೂ ಸಹ ಚಂದ್ರನನ್ನ ನೋಡಿ ಆ ನಂತರ ರಂಜಾನ್ ಹಬ್ಬವನ್ನ ಆಚರಿಸ್ತಾರೆ. ಈ ಚಾಂದ್ ಅಂದ್ರೆ ಚಂದ್ರ, ಶಶಿ, ಈ ಚಂದ್ರನನ್ನ ನೋಡಲು ಎಲ್ಲ ಜನರ ಕಣ್ಣುಗಳು ಆಕಾಶದ ಕಡೆ ನೆಟ್ಟಿದ್ದು. ಚಂದ್ರನನ್ನ ವೀಕ್ಷಣೆ ಮಾಡಿ ಆ ಚಂದ್ರ ನೋಡಿದ ಮೇಲೆ ಅವರು ಹಬ್ಬವನ್ನ ಆಚರಿಸ್ತಕ್ಕಂಥದ್ದು ಸಂಪ್ರದಾಯ. ಹಾಗಾಗಿ ಚಂದ್ರನನ್ನ ನೋಡಲು ಕಾತುರದಿಂದ ಎಲ್ಲರ ಕಣ್ಣುಗಳು ಮುಗಿಲಿನ ಕಡೆ ನೆಟ್ಟಿದ್ದು.
ರಂಜಾನ್ ಹಬ್ಬದ ಸೊಬಗಿಗೆ ಮನ ಕಾತರಿಸುತ್ತಿತ್ತು. ಹಬ್ಬವನ್ನ ಮಾಡೋದಕ್ಕೆ ಮನಸ್ಸು ಹಾತೊರೀತಾ ಇತ್ತು. ಕಂಜೂಸ್ ತಮ್ಮನಾದ ಮೆಹರಾಜ್ನ ಹೆಂಡತಿ ಅಲಿಯಾಳ ಹೃದಯ ತುಂಬಾ ದೊಡ್ಡದು. ಅಂದ್ರೆ ಅಲಿಯಾಳ ಗಂಡ ಮೆಹರಾಜ್ ಅವನು ಸ್ವಲ್ಪ ಜಿಪುಣ. ಕಂಜೂಸ್ ತಮ್ಮ ಅಂದ್ರೆ ಜಿಪುಣನಾಗಿರ್ತಕ್ಕಂಥ ಮೆಹರಾಜನ ಹೆಂಡತಿ ಅಲಿಯಾಳ ಹೃದಯ ಮಾತ್ರ ತುಂಬಾ ದೊಡ್ಡದು, ಒಂದು ವಿಶಾಲವಾದಂತಹ ಗುಣ ಅವಳಲ್ಲಿತ್ತು. ಅದಕ್ಕೆಂದೇ ಪ್ರತಿ ವರ್ಷ ರಂಜಾನ್ ಹಬ್ಬಕ್ಕೆ ಹೊಸ ಬಟ್ಟೆಗಳು ಅವಳಿಂದ ಉಡುಗೊರೆಯಾಗಿ ಬರುತ್ತವೆ. ಗಂಡ ಜಿಪುಣ ಆದರೂ ಸಹ ಹೆಂಡತಿ ಅಲಿಯಾ ಬಹಳ ವಿಶಾಲವಾದಂತಹ ಮನೋಭಾವವನ್ನು ಹೊಂದಿರತಕ್ಕಂಥವಳು. ಹಾಗಾಗಿ ಆ ರಂಜಾನ್ ಹಬ್ಬದ ದಿನ ಹೊಸ ಬಟ್ಟೆಯನ್ನ ಉಡುಗೊರೆಯಾಗಿ ಹಂಚ್ತಾ ಇದ್ಲು. ಆ ಉಡುಗೊರೆಯಾಗಿ ಹಂಚುವಂತಹ ಹೊಸ ಬಟ್ಟೆಗಳನ್ನ ಈ ಮೆಹರಾಜ್ನ ಹೆಂಡತಿಯಾದಂಥ ಅಲಿಯಾ ಜನರಿಗೆ, ತನ್ನ ಮನೆಯ ಅಕ್ಕಪಕ್ಕದ ಜನರಿಗೆ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಆಕೆ ಹೊಸ ಬಟ್ಟೆಯನ್ನ ಹಂಚ್ತಾ ಇದ್ಲು. ಕಡೆಗೂ ಚಂದ್ರ ಮುಖದೋರಿದ ಮೇಲೆ ಹಬ್ಬದ ಸಡಗರಗಳು ಶುರುವಾದವು. ಜನ ಕಾತುರದಿಂದ ನೋಡ್ತಾ ಇದ್ರು. ಆ ಕಾತುರತೆಯನ್ನ ಸಹಿಸಲಾರದಂತಹ ಆ ಒಂದು ಪರಿಸ್ಥಿತಿಯಲ್ಲಿ ಬಹಳ ಆತುರಾತುರವಾಗಿ ಜನ ಕಾತುರದಿಂದ ನೋಡ್ತಾ ಇದ್ದಂತಹ ಚಂದ್ರನ ವೀಕ್ಷಣೆಯಲ್ಲಿ ತೊಡಗಿದ್ದಂತಹ ಜನ ಅವರಿಗೆ ಮತ್ತಷ್ಟು ಖುಷಿಯನ್ನ ತರುವ ಹಾಗೆ ಚಂದ್ರ ಗೋಚರಿಸಿದ. ಆ ಚಂದ್ರ ಗೋಚರಿಸಿದ ಮೇಲೆ ಹಬ್ಬದ ಸಡಗರಗಳು ಶುರುವಾದವು. ಚಂದ್ರನನ್ನು ನೋಡಿದ ಮೇಲೆ ಹಬ್ಬದ ವಾತಾವರಣವೇ ಒಂದು ರೀತಿಯ ಬದಲಾವಣೆ ಆಯಿತು. ಎಲ್ಲ ಕಡೆ ಸಂತೋಷದ ಸಂಭ್ರಮದ ಹಬ್ಬ ಪ್ರಾರಂಭ ಆಯಿತು. ಆನಂತರ ಹಿಂದಿನ ದಿನ ರಾತ್ರಿ ನಗರದ ಬಜಾರೆಲ್ಲ ಬೆಳಕಿನ ಜಗಮಗದಿಂದ ಹೊಳೆಯುತ್ತಿತ್ತು. ಹಬ್ಬಕ್ಕೆ ಒಂದು ದಿನ ಮುಂಚಿತವಾಗಿಯೇ ನಗರದ ಎಲ್ಲ ಅಂಗಡಿಗಳೆಲ್ಲ ಬಣ್ಣ ಬಣ್ಣದ ಬೆಳಕಿನ ದೀಪಗಳಿಂದ, ವಿದ್ಯುತ್ ದೀಪಗಳಿಂದ ಜಗಮಗಿಸ್ತಾ ಇದ್ವು. ಆ ರಾತ್ರಿಗಳು ಹಗಲಾಗಿರ್ತಿದ್ವು ಅಂತ. ಅಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಬಲ್ಬ್ಗಳನ್ನ, ಅಂದ್ರೆ ವಿದ್ಯುತ್ ದೀಪಗಳನ್ನ ಹಚ್ಚಿಡ್ತಾ ಇದ್ವು. ಅಂದ್ರೆ ಒಂದು ರೀತಿಯ ರಾತ್ರಿ ಅದು ಹಗಲಿನ ರೂಪದಲ್ಲಿ ಕಾಣ್ತಾ ಇತ್ತು. ಅಷ್ಟರ ಮಟ್ಟಿಗೆ ದೀಪಗಳನ್ನ ಹಚ್ಚಿಡ್ತಾ ಇದ್ರು. ದೀಪಾವಳಿಯ ಜಗಮಗದಿಂದ ಹೊಳೆಯುತ್ತಿತ್ತು. ಉಪವಾಸ ಆರಂಭವಾದ ಮೇಲೆ ಹೆಚ್ಚು ಕಡಿಮೆ ರಾತ್ರಿಗಳು ಹಗಲಾಗಿರುತ್ತವೆ. ಸಾಮಾನ್ಯವಾಗಿ ಮುಸ್ಲಿಂ ಧರ್ಮದಲ್ಲಿ ರಂಜಾನ್ ಹಬ್ಬ ಅಂತಂದ್ರೆ ತಿಂಗಳುಗಳ ಕಾಲ, ಹಲವು ದಿನಗಳ ಕಾಲ, ಆ ತಿಂಗಳಿನಲ್ಲಿ ಅಂದ್ರೆ ರಂಜಾನ್ ಹಬ್ಬದ ಒಂದು ತಿಂಗಳು ಮುಂಚಿತವಾಗಿಯೇ ಉಪವಾಸ ವ್ರತ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಆಗ ರಾತ್ರಿ ವೇಳೆಯೆಲ್ಲ ಒಂದು ರೀತಿ ಹಗಲಾಗೇ ಇರುತ್ತೆ. ಯಾಕೆ ಅಂತಂದ್ರೆ ಬೆಳಗಿನ ವೇಳೆಯಲ್ಲಿ ಉಪವಾಸ ಇದ್ದು ರಾತ್ರಿ ವೇಳೆಯಲ್ಲಿ ಅವರು ಆ ಉಪವಾಸ ವ್ರತವನ್ನ ಬಿಡ್ತಾ ಇದ್ರು, ಊಟ ಮಾಡ್ತಾ ಇದ್ರು ರಾತ್ರಿ ಹೊತ್ತು. ಹಾಗಾಗಿ ಆ ರಾತ್ರಿಯ ವೇಳೆಯಲ್ಲಿ ಒಂದು ರೀತಿಯ ಸಂಭ್ರಮ ಜೊತೆಗೆ ಬೆಳಕು ಅಂತಕ್ಕಂಥದ್ದು ಇಡೀ ರಾತ್ರಿಯೆಲ್ಲ ಬೆಳಕಿನ ತುರುಕ್ತಾ ಇತ್ತು. ಹಾಗಾಗಿ ಕತ್ತಲೆ ಅಂತಕ್ಕಂಥದ್ದು ಬೆಳಕಾಗಿ ಮಾರ್ಪಾಟಾಗ್ತಿತ್ತು. ಉಪವಾಸ ಆರಂಭವಾದ ಮೇಲೆ ಹೆಚ್ಚು ಕಡಿಮೆ ರಾತ್ರಿಗಳು ಹಗಲಾಗಿರುತ್ತವೆ. ದೀಪಾವಳಿಯ ಸಾಲು ದೀಪಗಳು ಹೊಳೆದಂತೆ ದಸ್ತರ್ಖಾನಾದ ಮೇಲೆ ರಂಜಾನ್ ಹಬ್ಬದ ಖಾದ್ಯಗಳು ರುಚಿಯಾದ ಗುಲ್ಗುಲೆ ಮತ್ತು ರಹಂ
ಹಾಲಿನಿಂದ ತಯಾರಿಸಿದ ಸುರಕುಂಭ, ಪ್ರೀತಿಯಿಂದ ಬಡಿಸುವ ಪರ್ವೀನ್ ಬೇಗಂಳ ಕೈ ತುಂಬ ಅರಳಿದ ಮೆಹಂದಿ, ಬೆರಳ ತುದಿಗೆ ಗಾಢ ಹೊಳಪಿನ ಬಣ್ಣ, ಗಲ್ಲೆನ್ನುವ ಬಳೆಗಳು, ಮಾತು ಮಾತಿಗೆ ಪ್ರತಿಕ್ರಿಯಿಸುತ್ತಾ ಅಲ್ಲಾಡುವ ಜುಮ್ಕಿ, ಅತ್ತರಿನ ಘಮ, ಈದ್ ಮುಬಾರಕ್, ನೆರೆದವರ ಹೃದಯದಲ್ಲಿ ಖುಷಿಯ ಹಕ್ಕಿ ಗಿಲಿಕಿಯಾಡಿಸುತ್ತಿತ್ತು. ಅಂದ್ರೆ ಹೆಚ್ಚು ಕಡಿಮೆ ರಾತ್ರಿಗಳೆಲ್ಲ ಒಂದು ರೀತಿ ಹಗಲಾಗಿರ್ತಾ ಇತ್ತು. ಜೊತೆಗೆ ದೀಪಾವಳಿಯ ಸಾಲು ದೀಪಗಳು ಅಲ್ಲಿ ಹೊಳೆದಂತೆ, ದೀಪಾವಳಿ ಹಬ್ಬದಲ್ಲಿ ಯಾವ ರೀತಿ ಸಾಲು ಸಾಲು ದೀಪಗಳನ್ನು ಹಚ್ಚಿಡ್ತಾ ಇದ್ರು, ಆ ರೀತಿ ಈ ರಂಜಾನ್ ಹಬ್ಬದ ದಿನವೂ ಸಹ ಒಂದು ರೀತಿಯ ದೀಪಾವಳಿ ಹಬ್ಬದ ರೀತಿಯೇ ವಿದ್ಯುತ್ ದೀಪಗಳು ಉರಿತಾ ಇದ್ವು. ಎಲ್ಲೆಲ್ಲೂ ಸಂಭ್ರಮ ಸಡಗರದ ಒಂದು ಹಬ್ಬದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು. ಜೊತೆಗೆ ಖಾದ್ಯಗಳು, ಈ ಹಬ್ಬಕ್ಕೆ ಮಾಡಿದಂತಹ ಖಾದ್ಯಗಳು ಅಂದ್ರೆ ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳು, ಸಿಹಿ ಮತ್ತು ಖಾರದ ಪದಾರ್ಥಗಳು, ರುಚಿಯಾದ ಗುಲ್ಗುಲೆ ಮತ್ತು ರಹಂ, ರುಚಿಯಾದಂತಹ ಸಿಹಿ ತಿನಿಸುಗಳು, ಅವರೆಲ್ಲ ಹಬ್ಬಕ್ಕಾಗಿ ಸಂಗ್ರಹಿಸಿ ಇಟ್ಟಿರ್ತಾ ಇದ್ರು. ಜೊತೆಗೆ ಹಾಲಿನಿಂದ ತಯಾರಿಸಿದಂತಹ ಸುರಕುಂಭ ಅಂತ, ಅಂದ್ರೆ ಯಥೇಚ್ಛವಾಗಿ ಹಾಲಿನಿಂದ ತಯಾರಿಸಿದಂತಹ ಸುರಕುಂಭ, ಯಥೇಚ್ಛವಾಗಿ ಹಾಲನ್ನು ಬಳಸಿ ಸಿಹಿ ಪದಾರ್ಥಗಳನ್ನು, ಅದರಲ್ಲಿ ದ್ರಾಕ್ಷಿ, ಗೋಡಂಬಿ, ಹೀಗೆ ಸಿಹಿಯ ಪದಾರ್ಥಗಳನ್ನು ಅದರಲ್ಲಿ ಸೇರಿಸಿ ತಯಾರಿಸಿದಂತಹ ಸುರಕುಂಭ, ಇದು ಬಹಳ ರುಚಿಯಾದಂತಹ ಒಂದು ರೀತಿಯ ಸಿಹಿ ಪದಾರ್ಥ ಸುರಕುಂಭ. ಈ ಸುರಕುಂಭ ಅಂತಕ್ಕಂತಹ ಪದಾರ್ಥ ಮತ್ತೆ ಖಾದ್ಯಗಳು ಮತ್ತೆ ಗುಲ್ಗುಲೆ ಅಂತಕ್ಕಂತಹ ಒಂದು ಸಿಹಿ ತಿನಿಸು, ಇವೆಲ್ಲವೂ ಕೂಡ ಈ ರಂಜಾನ್ ಹಬ್ಬಕ್ಕೆ ಸಂಗ್ರಹಿಸಿ ಇಟ್ಕೊಂಡಿರ್ತಾ ಇದ್ರು. ಜೊತೆಗೆ ಪ್ರೀತಿಯಿಂದ ಬಡಿಸುವಂತಹ ಪರ್ವೀನ್ ಬೇಗಂ, ಅವಳು ತನ್ನ ಕೈ ತುಂಬ ಅರಳಿದಂತಹ ಮೆಹಂದಿ, ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಹೆಣ್ಣು ಮಕ್ಕಳು ಕೈ ತುಂಬ ಮೆಹಂದಿಯನ್ನ ಹಾಕೊಳ್ತಾರೆ. ಅದರಲ್ಲೂ ರಂಜಾನ್ ಹಬ್ಬ ಅಂತಂದ್ರೆ ಇಸ್ಲಾಂ ಧರ್ಮದ ಹೆಣ್ಣು ಮಕ್ಕಳು ಕೈ ತುಂಬ ಆ ಮೆಹಂದಿಯನ್ನ ಹಾಕೊಳ್ತಕ್ಕಂಥದ್ದು ಒಂದು ರೀತಿಯ ಸಂಭ್ರಮದ ದಿನ ಆಗಿರುತ್ತವತ್ತು. ಹಾಗೆ ಈ ಪರ್ವೀನ್ ಬೇಗಂಳ ಕೈ ತುಂಬ ಅರಳಿದ ಒಂದು ಮೆಹಂದಿ, ಬೆರಳ ತುದಿಗೆ ಗಾಢ ಹೊಳಪಿನ ಬಣ್ಣ ಅಂದ್ರೆ ಉಗುರು ಬಣ್ಣ, ಜೊತೆಗೆ ಮೆಹಂದಿ, ಇವೆಲ್ಲವೂ ಕೂಡ ಒಂದು ರೀತಿಯ ಕೈಯಲ್ಲಿ ಘಲ್ಲೆನ್ನುವ ಬಳೆಗಳು, ಮಾತು ಮಾತಿಗೆ ಪ್ರತಿಕ್ರಿಯಿಸುತ್ತಾ ಅಲ್ಲಾಡುವಂತಹ ಜುಮುಕಿ ಎಂದು, ಮಾತಿಗೂ ಆ ಕಿವಿಯಲ್ಲಿ ಹಾಕಿಕೊಂಡಂತಹ ಜುಮುಕಿಗಳು, ಅಂದ್ರೆ ಅವು ಮಾತಾಡುವಾಗ ಅವು ಅಲುಗಾಡ್ತಾ ಇದ್ದಂತಹ ಜುಮುಕಿಗಳು, ಅತ್ತರಿನ ಘಮ ಅಂದ್ರೆ ಸೆಂಟು ಅಂತ, ಮೈ ಮೇಲೆ ಸಿಂಪಡಿಸಿರ್ತಕ್ಕಂತಹ ಪರಿಮಳವಾದಂತಹ ಒಂದು ದ್ರವ್ಯ, ಇವು ಪರಿಮಳವಾದಂತಹ ಒಂದು ದ್ರವ್ಯ, ಜೊತೆಗೆ ಈದ್ ಮುಬಾರಕ್ ಅಂದ್ರೆ ಆ ಸಂಭ್ರಮದಿಂದ ರಂಜಾನ್ ಹಬ್ಬವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಅವರೆಲ್ಲ ಅಪ್ಪಿಕೊಳ್ಳುವಂತಹ ಒಂದು ಸಂಪ್ರದಾಯ, ನೆರೆದವರ ಒಂದು ಹೃದಯದಲ್ಲಿ ಖುಷಿಯ ಹಕ್ಕಿ ಗಿಲಿಕಿಯಾಡಿಸುತ್ತಿತ್ತು ಅಂತ. ಅಲ್ಲಿ ಇದ್ದಂತಹ ಆ ಜನ ಬಹಳ ಸಂತೋಷದಿಂದ ಅವರು ಹಬ್ಬವನ್ನ ಆಚರಿಸ್ತಾ ಇದ್ರು. ಜೊತೆಗೆ ಆ ಮನೆಗೆ ಬಂದಂತಹ ಅತಿಥಿಗಳಿಗೆ
ಮನೆಗೆ ಬಂದಂತಹ ಅತಿಥಿಗಳಿಗೆ ಸತ್ಕಾರ ಅಂತಕ್ಕಂಥದ್ದು ನಡೀತಾ ಇತ್ತು. ಆ ದಿನ ಬಹಳ ವಿಶೇಷವಾಗಿ ಆ ರಂಜಾನ್ ಹಬ್ಬದ ದಿನ ಮನೆಯಲ್ಲಿ ಮಾಡಿದಂತಹ ಖಾದ್ಯ ಪದಾರ್ಥಗಳು, ಸಿಹಿ ತಿನಿಸುಗಳು, ಜೊತೆಗೆ ಬಂದಂತಹ ಅತಿಥಿಗಳ ಒಂದು ಸತ್ಕಾರ, ಇವೆಲ್ಲವನ್ನು ಸಹ ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ದಿನ ಹೊಸ ಬಟ್ಟೆಗಳನ್ನು ಧರಿಸಿ ಆ ಕೈತುಂಬ ಬಳೆ, ಮೆಹಂದಿ, ಜೊತೆಗೆ ಒಂದು ರೀತಿಯ ಪರಿಮಳಯುಕ್ತ ದ್ರವ್ಯವನ್ನ ಹಾಕಿ ಸುಮಧುರವಾದಂತಹ ಪರಿಮಳವನ್ನ ಮೈ ಮೇಲೆ ಬಟ್ಟೆಗೆ ಹಾಕಿಕೊಂಡು ಹಬ್ಬವನ್ನ ಆಚರಿಸುವುದೇ ಒಂದು ಸಂಭ್ರಮ. ಈದ್ ಮುಬಾರಕ್ ಅಲ್ಲಿ ನೆರೆದಂಥವರ ಹೃದಯದಲ್ಲಿ ಒಂದು ರೀತಿಯ ಖುಷಿಯ ಹಕ್ಕಿ ಗಿಲಿಕಿ ಆಡಿಸುತ್ತಿತ್ತು, ಸಂತೋಷ ತುಳುಕ್ತಾ ಇತ್ತು. ಮನೆಗೆ ಬಂದ ಮೇಲೆ ಅಮಿನಾ ಬೇಗಂ ಫೋನ್ ಇತ್ತು. ಮನೆಗೆ ಸುರಕುಂಭ ಕುಡಿಯಲು ಬರಲಿಲ್ಲವೆಂಬ ಮುನಿಸು ಬೇರೆ ಇತ್ತು. ಹಾಗಾಗಿ ಇನ್ನೊಂದು ದಿನ ಸಹೆಲಿ ಅಂದ್ರೆ ಎಲ್ಲ ಗೆಳತಿಯರು, ಸಹೆಲಿಯರೆಲ್ಲ ಸೇರಿ ಅಂದ್ರೆ ಗೆಳತಿಯರೆಲ್ಲ ಸೇರಿ ಹಾಲಿನ ಕೀರು ಅಂದ್ರೆ ಸುರಕುಂಭವನ್ನ ಕುಡಿಯುವುದಾಗಿ ಭರವಸೆಯನ್ನ ಕೊಟ್ಟರು. ಆ ಭರವಸೆಯ ಮೇಲೆ ಅವರು ಸಂತೋಷ ಆಯಿತು. ಹಾಗಾಗಿ ಇದನ್ನೆಲ್ಲ ನೋಡ್ತಾ ಇದ್ದಂತಹ ಆ ನೀಲ ಅಂದ್ರೆ ಲೇಖಕಿಗೆ ಪತ್ರಿಕೆ ತಿರುವಿದರೆ ಅಫ್ಜಲ್ಪುರ ತಾಲೂಕಿನ ದೇವಣಗಾಂವ್ ಗ್ರಾಮದ ಮುಸ್ಲಿಮೇತರ ಯುವಕರಿಬ್ಬರು ತಿಂಗಳು ಪೂರ್ತಿ ಉಪವಾಸವಿದ್ದ ವರದಿ ಇತ್ತು. ಇದು ಸಾಮಾನ್ಯವಾಗಿ ರಂಜಾನ್ ಹಬ್ಬ ಅಂತಂದ್ರೆ ಇಸ್ಲಾಂ ಧರ್ಮದ ಹಬ್ಬ. ಆದರೆ ಪತ್ರಿಕೆಯನ್ನು ನೋಡ್ತಾ ಇದ್ದಂತಹ ಲೇಖಕಿಗೆ ಅದರಲ್ಲಿ ಇರ್ತಕ್ಕಂಥ ಒಂದು ವರದಿ ಇವರ ಒಂದು ವಿಶೇಷ ಗಮನವನ್ನ ಸೆಳೀತು. ಏನದು ಅಂತಂದ್ರೆ, ಈ ಅಫ್ಜಲ್ಪುರ ತಾಲೂಕಿನ ದೇವಣಗಾಂವ್ ಗ್ರಾಮದ ಮುಸ್ಲಿಮೇತರ ಯುವಕರಿಬ್ಬರು ತಿಂಗಳು ಪೂರ್ತಿ ಉಪವಾಸ ಇರ್ತಕ್ಕಂತಹ ಒಂದು ವರದಿ ಇತ್ತು. ಮುಸ್ಲಿಂ ಬಾಂಧವರು ಮತ್ತು ಈ ಯುವಕರು ಸೇರಿಕೊಂಡು ಸಾಯಂಕಾಲ ಉಪವಾಸ ಬಿಡುತ್ತಿದ್ದರಂತೆ. ಅಂದ್ರೆ ಸಾಮಾನ್ಯವಾಗಿ ಮುಸ್ಲಿಂ ಯುವಕರು ಅಥವಾ ಮುಸ್ಲಿಂ ಜನ ಉಪವಾಸ ಇರ್ತಕ್ಕಂಥದ್ದು ಸಹಜ. ಆದರೆ ಆ ಅಫ್ಜಲ್ಪುರದ ತಾಲೂಕಿನ ಆ ದೇವಣಗಾಂವ್ ಅಂತಕ್ಕಂಥ ಹಳ್ಳಿಯಲ್ಲಿ ಇಬ್ಬರು ಯುವಕರು ಆ ಮುಸ್ಲಿಂ ಯುವಕರ ಜೊತೆ ಅವರೂ ಸಹ ಉಪವಾಸವನ್ನ ಇರ್ತಾ ಇದ್ರು. ಮತ್ತು ಸಂಜೆ ಆದ್ಮೇಲೆ ಅವರ ಜೊತೆಯಲ್ಲಿ ಉಪವಾಸವನ್ನ ಬಿಡ್ತಾ ಇದ್ರಂತೆ. ಆ ಒಂದು ವರದಿ ಆ ಪತ್ರಿಕೆಯಲ್ಲಿ ಇತ್ತು. ಬೀದರ್ ಜಿಲ್ಲೆಯ ಹುಮನಾಬಾದಿನಲ್ಲಿ ಪ್ರತಿ ವರ್ಷ ಮುಸ್ಲಿಮೇತರ ಗೆಳತಿಯರೆಲ್ಲ ಸೇರಿ ಮುಸ್ಲಿಂ ಸೋದರಿಯರಿಗೆ ಇಫ್ತಿಯಾರ್ ಕೂಟ ಏರ್ಪಡಿಸುವ ಪ್ರತೀತಿ ಇದೆ. ಅಂದ್ರೆ ಅಲ್ಲಿ ಆ ಒಂದು ಪ್ರತಿ ವರ್ಷ ಹುಮನಾಬಾದಿನಲ್ಲಿ ಅಂದ್ರೆ ಬೀದರ್ ಜಿಲ್ಲೆಯ ಹುಮನಾಬಾದ್ ಅಂತಕ್ಕಂಥ ಒಂದು ಗ್ರಾಮದಲ್ಲಿ, ಆ ಬೀದರ್ ಜಿಲ್ಲೆಯ ಹುಮನಾಬಾದ್ ಅಂತಕ್ಕಂಥ ಆ ಒಂದು ಪ್ರದೇಶದಲ್ಲಿ ಇಸ್ಲಾಂ ಧರ್ಮದ ಅವರನ್ನು ಹೊರತುಪಡಿಸಿ ಅಂದ್ರೆ ಮುಸ್ಲಿಮೇತರ ಅಂದ್ರೆ ಬೇರೆ ಧರ್ಮದ ಎಲ್ಲ ಗೆಳತಿಯರು ಸೇರ್ಕೊಂಡು ಆ ಮುಸ್ಲಿಂ ಸಹೋದರಿಯರಿಗೆ, ಮುಸ್ಲಿಂ ಗೆಳತಿಯರಿಗೆ ಒಂದು ರೀತಿಯ ಒಂದು ಔತಣ ಕೂಟವನ್ನ, ಇಫ್ತಿಯಾರ್ ಕೂಟವನ್ನ ಏರ್ಪಡಿಸುವಂತಹ ಒಂದು ಪ್ರತೀತಿ ಇದೆ. ಅಲ್ಲಿ ರಾಜಕೀಯ ಪಕ್ಷಗಳ ತೋರಿಕೆಯ ಕೂಟದಂತಲ್ಲ. ಈ ರಾಜಕೀಯ ಪಕ್ಷದವ್ರು ಏನ್ ಮಾಡ್ತಾರೆ, ಎಲ್ಲ ಚುನಾವಣೆಗಳು ಹತ್ರ ಬಂದಾಗ ಎಲ್ಲ ಜನಗಳನ್ನ ಸೇರಿಸಿ ಅವ್ರಿಗೆ ಊಟ ತಿಂಡಿ ಅದು ಇದು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ತನ್ನದೇ ಆದಂತಹ ರೀತಿಯಲ್ಲಿ ಬಿಂಬಿಸಕದ್ದು ನೋಡ್ತಾರೆ. ಆದ್ರೆ ಇದು ಆ ರೀತಿಯ ಒಂದು ಔತಣಕೂಟ ಅಲ್ಲ, ಒಂದು ರೀತಿಯ ಸ್ನೇಹ ಸೌಹಾರ್ದದಿಂದ ಕೂಡಿರ್ತಕ್ಕಂಥ ಒಂದು ಔತಣಕೂಟ. ಅಲ್ಲಿ ಮುಸ್ಲಿಮೇತರ ಯುವತಿಯರು ಮುಸ್ಲಿಂ ಜನಾಂಗದ ಯುವತಿಯರನ್ನೆಲ್ಲ ಒಟ್ಟುಗೂಡಿಸಿ
ಅವರಿಗೆ ಒಂದು ರೀತಿಯ ಔತಣಕೂಟವನ್ನ ಅಂದ್ರೆ ಇಫ್ತಿಯಾರ್ ಕೂಟ ಅಂತ ಅಲ್ಲಿ ಏರ್ಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹೆಣ್ಣು ಮಕ್ಕಳು ಆ ಒಂದು ಕೂಟದಲ್ಲಿ ಆ ಒಂದು ಸಂತೋಷದ ಅಥವಾ ಸಂಭ್ರಮದ ಆ ವಾತಾವರಣದಲ್ಲಿ ಹೆಣ್ಣು ಮಕ್ಕಳು ಉಲ್ಲಾಸದಿಂದ ಹಾಡಿ ನಲಿದು ಹೃದಯಾಂತರಾಳದಿಂದ ಪರಸ್ಪರ ಸ್ನೇಹವನ್ನ ಹಂಚಿಕೊಳ್ಳುವಂತಹ ಹೊತ್ತದು ಆ ಸಮಯ. ಅಂದ್ರೆ ಆ ಇಫ್ತಿಯಾರ್ ಕೂಟ ಅಂತಂದ್ರೆ ಆ ಎಲ್ಲ ಹೆಣ್ಣು ಮಕ್ಕಳು ಹಿಂದೂ ಮುಸ್ಲಿಂ ಬೇರೆ ಬೇರೆ ಜನಾಂಗದವರು ಧರ್ಮದವರು ಎಲ್ಲರೂ ಸೇರಿ ಅಲ್ಲಿ ಆ ಒಂದು ಔತಣಕೂಟವನ್ನ ಅಲ್ಲಿ ಸೇರ್ಕೊಂಡು ಸಂತೋಷದಿಂದ ಅವರ ಭಾವನೆಗಳನ್ನ ಹಂಚಿಕೊಳ್ಳುವಂತಹ ಒಂದು ಸಮಯ ಅದು. ಈ ಸಂತಸದ ಕ್ಷಣಗಳಲ್ಲಿ ಎಲ್ಲರನ್ನೂ ಒಳಗೊಳ್ಳುವ ಒಂದು ಪ್ರಜ್ಞೆಯ ಮೂಲ ಸೆಲೆ ಈ ನಾಡಿನಲ್ಲಿ ಎಂದೂ ಕೂಡ ಬತ್ತುವುದಿಲ್ಲ ಎನ್ನುವುದಕ್ಕೆ ಇವೆಲ್ಲ ಘಟನೆಗಳು ಸಾಕ್ಷಿಯಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ನಾವು ನೋಡ್ತಿರ್ತೀವಿ ಕೆಲವು ಕಡೆ ಅಥವಾ ಟಿವಿ ಅಥವಾ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಯಿತು, ಕ್ರೈಸ್ತ ಧರ್ಮದವ್ರ ಗಲಾಟೆ ಆಯಿತು, ಇವೆಲ್ಲ ಓದ್ತಾ ಇರ್ತೀವಿ. ಆದರೆ ಇನ್ನೂ ಸಹ ಈ ಬೇರೆ ಧರ್ಮದವರು ಅಂದ್ರೆ ಅನ್ಯ ಧರ್ಮದವರನ್ನ ಪ್ರೀತಿಸುವಂತಹ ಸಂಸ್ಕೃತಿ ಕನ್ನಡದ ನೆಲದಲ್ಲಿ ಇನ್ನೂ ಇದೆ ಅನ್ನೋದನ್ನ ನಾವು ಇಂತಹ ಘಟನೆಗಳನ್ನ ನಾವು ನೋಡಿದಾಗ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡಿದಾಗ ಇನ್ನೂ ಜೀವಂತವಾಗಿ ಇಂತಹ ಒಂದು ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಉಳಿದಿದೆ ಅಂತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಅವೆಲ್ಲ ಘಟನೆಗಳು ಸಂಸ್ಕೃತಿಯ ಉಳಿವಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಕ್ಯಾಲೆಂಡರ್ನತ್ತ ಕಣ್ಣು ಹಾಯಿಸಿದರೆ ಎರಡನೆಯ ದಿನ ನಾಗರ ಪಂಚಮಿ. ಕ್ಯಾಲೆಂಡರ್ ನೋಡ್ತಾ ಇದ್ದಾಗ ಆ ಕ್ಯಾಲೆಂಡರ್ನ ಹಾಳೆಯನ್ನ ತಿರುವಿ ಹಾಕಿ ನೋಡಿದ್ರೆ ಅಲ್ಲಿ ರಂಜಾನ್ ಹಬ್ಬ ಆದ ಮೇಲೆ ನಾಗರ ಪಂಚಮಿ ಹಬ್ಬ ಅಂತಕ್ಕಂಥದ್ದು ಬರುತ್ತೆ. ಆ ನಾಗರ ಪಂಚಮಿಯ ಹಬ್ಬ ಆ ದಿನ ಅಂಗಳದಲ್ಲಿ ನೆರೆದಿದ್ದ ಹೆಂಗೆಳತಿಯರು ತಮ್ಮಲ್ಲೇ ಚರ್ಚಿಸುತ್ತಿದ್ದರು. ಆ ನಾಗರ ಪಂಚಮಿ ಹಬ್ಬದಲ್ಲಿ ಹೆಣ್ಣು ಮಕ್ಕಳೆಲ್ಲ ಸೇರಿ ತಮ್ಮ ಮನೆಯ ಮುಂದೆ ರಂಗೋಲಿಯನ್ನ ಹಾಕ್ತಾ ಸುಂದರವಾದಂತಹ ರಂಗೋಲಿ ಚಿತ್ರಗಳನ್ನು ಬಿಡಿಸಿ ಅದಕ್ಕೆ ಬಣ್ಣಗಳನ್ನೆಲ್ಲ ತುಂಬಿ ಸಂತೋಷದಿಂದ ಹಬ್ಬವನ್ನ ಆಚರಿಸ್ತಾ ಇದ್ರು. ಆ ರೀತಿ ಆ ಸಂತೋಷದಿಂದ ಆಚರಿಸುವಂತಹ ಹಬ್ಬವೇ ಅದು ನಾಗರ ಪಂಚಮಿ ಹಬ್ಬ. ಅದು ಹೆಣ್ಣು ಮಕ್ಕಳು ಅಂತಂದ್ರೆ ನಾಗರ ಪಂಚಮಿ ಹಬ್ಬದಲ್ಲಿ ಬಹಳ ಸಂಭ್ರಮದಿಂದ ಸಡಗರದಿಂದ ಅಲಂಕಾರಗಳನ್ನ ಮಾಡಿಕೊಂಡು ಮನೆಯ ಅಂಗಳದಲ್ಲಿ ಎಲ್ಲ ಹೆಂಗೆಳೆಯರು ಸೇರ್ಕೊಂಡಿದ್ರು. ತಮ್ಮಲ್ಲೇ ಚರ್ಚೆಯನ್ನು ಮಾಡ್ತಾ ಇದ್ರು. ಗೊರಲಿ ಕಟ್ಟಿದ್ದ ಹುತ್ತದಲ್ಲಿ ಹಾವಿರುವುದೆಂದು ಭ್ರಮಿಸಿ ಹಾಲು ಹಾಕಿ ಜೋಳದ ಅಳ್ಳಿಟ್ಟು ಚೆಲ್ಲಾಡಿ ನೈವೇದ್ಯ ಕೊಡುವುದು ಅಂತೆಲ್ಲ ನೆನಪಿಸಿಕೊಳ್ಳುತ್ತಿದ್ರು. ಸಾಮಾನ್ಯವಾಗಿ ಈ ನಾಗರ ಪಂಚಮಿ ಹಬ್ಬದಲ್ಲಿ ಈ ಹುತ್ತ ಆ ಗೆದ್ದಲು ಹುಳು ಕಟ್ಟಿರ್ತಕ್ಕಂಥ ಹುತ್ತಕ್ಕೆ ಹೆಂಗೆಳೆಯರೆಲ್ಲ ಹೋಗ್ಬಿಟ್ಟಲ್ಲಿ ಹಾವಿದೆ ಅಂತಂದೇಳಿ ಹಾವಿಗೆ ಹಾಲೆರೆಯುವುದನ್ನ ನಾವು ಕಾಣ್ತೀವಿ. ಹುತ್ತಕ್ಕೆ ಹೂವನ್ನ ಹಾಕಿ ಶೃಂಗಾರ ಮಾಡಿ ಅರಿಶಿಣ ಕುಂಕುಮಗಳನ್ನಿಟ್ಟು ಆ ಹುತ್ತಕ್ಕೆ ಹಾಲನ್ನ ಎರೀತಾರೆ. ಈ ರೀತಿ ಅಲ್ಲಿ ಹಾವಿದೆಯೋ ಇಲ್ವೋ ಆದ್ರೆ ಹಾಲು ಮಾತ್ರ ಎರೀತಾರೆ. ಒಂದು ಪಕ್ಷ ಏನಾದ್ರು ಅಲ್ಲಿ ಏನಾದ್ರು ಹಾವಿದ್ರೆ ಆ ಹಾಲನ್ನ ಅಲ್ಲಿ ಹಾಕಿದ್ರೆ ಆ ಹಾವು ಅಲ್ಲಿ ಖಂಡಿತ ಅದನ್ನ ಕುಡಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಲ್ಲಿಂದ ಹಾಕೋತಿಗೆ ಅದು ಮಣ್ಣಲ್ಲಿ ಬಿದ್ದ ತಕ್ಷಣ ಮಣ್ಣು ಹೀರ್ಕೊಂಡ್ಬಿಡುತ್ತೆ, ಆ ಹಾವಿಗೆ ಹಾಲು ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಸವಣ್ಣರು, ಕಲ್ಲ ನಾಗರ ಕಂಡರೆ ಕೈಯ ಮುಗಿವರಯ್ಯ, ದಿಟದ ನಾಗರ ಕಂಡರೆ ಕಲ್ಲ ಒಡೆಯುವರಯ್ಯ ಅಂತಂದೇಳಿ, ಕೊಲ್ಲೆಂಬರಯ್ಯ ಅಂತಂದೇಳಿ. ಅಂದ್ರೆ ಆ ನಿಜವಾದ ನಾಗರಾವ್ ಬಂದ್ರೆ ಅದನ್ನ ಒಡೆದಾಕ್ಬಿಡ್ತಾರೆ ಜನ. ಕಲ್ಲಿನ ನಾಗರಾವ್ ಅಂದ್ರೆ ಅಲ್ಲಿ ಹೋಗಿ ಪೂಜೆ ಮಾಡ್ತಕ್ಕಂಥದ್ದನ್ನ ಕಾಣ್ತೀವಿ. ಆದ್ರೆ ಇಲ್ಲಿ
ಅಂತಹ ಒಂದು ಭಾವನೆ ಅಂತಲ್ಲ, ಒಂದು ಭಕ್ತಿಯಿಂದ ಆ ಹಾವಿಗೆ ಹಾಲೆರಿತಕ್ಕಂಥ ಒಂದು ಸಂಭ್ರಮ. ಹುತ್ತದಲ್ಲಿ ಹಾವಿರುವುದೆಂದು ಭ್ರಮಿಸಿ ಹಾಲು ಹಾಕಿ ಜೋಳದ ಅಳ್ಳಿಟ್ಟು ಚೆಲ್ಲಾಡಿ ನೈವೇದ್ಯವನ್ನ ಕೊಡುವುದು ಅಂತೆಲ್ಲ ನೆನಪಿಸ್ಕೊಳ್ತಾ ಇದ್ರು. ಅಂದ್ರೆ ಆ ನಾಗರ ಪಂಚಮಿ ದಿನ ಏನೇನ್ ಮಾಡ್ತಾರೆ ಅನ್ನೋದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ರು. ನಂತರ ಅದರಲ್ಲಿ ಒಬ್ಬಳು ತಟ್ಟನೆ ಬಸವಣ್ಣನ ವಚನ ನೆನಪಿಸಿದಳು. ಈಗ ಹೇಳಿದಾಗೆ ಅಲ್ಲಿ ಒಬ್ಳು ಗೆಳತಿ ಏನ್ ಮಾಡಿದ್ಲು, ಆ ಬಸವಣ್ಣನವರ ವಚನವನ್ನ ನೆನಪು ಮಾಡಿಕೊಂಡ್ಲು. ಕಲ್ಲನಾಗರ ಕಂಡರೆ ಹಾಲೆರೆ ಎಂಬುವರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬುವರಯ್ಯ. ಬಸವ ಕೇಂದ್ರದವರು ನಾಗರ ಪಂಚಮಿಯ ದಿನ ಆಗ ನೋಡಿ ಈ ಒಂದು ವಚನವನ್ನ ಅಲ್ಲಿ ನೆನಪು ಮಾಡ್ತಾಳೊಬ್ಳು. ಆಗ ಅದೇ ಸಮಯಕ್ಕೆ ಬಸವ ಕೇಂದ್ರ ಅಲ್ಲಿ ಒಂದು ಸಂಘ ಇತ್ತು. ಬಸವ ಕೇಂದ್ರದವರು ಏನ್ ಮಾಡ್ತಿದ್ರು, ಮೈಕಿನಲ್ಲಿ ಅನೌನ್ಸ್ ಮಾಡ್ತಾ ಇದ್ರು. ಏನಂತ, ನಾಗರ ಪಂಚಮಿಯ ದಿನ ಹುತ್ತದ ಹತ್ತಿರ ದೊಡ್ಡ ಬೋಗೋಣಿ ಇಟ್ಟುಕೊಂಡು ಹುತ್ತಕ್ಕೆ ಸುರಿದ ಹಾವು ಕುಡಿಯುವುದಿಲ್ಲ. ನೀವು ನಾಗರ ಪಂಚಮಿ ದಿನ ಹುತ್ತದಲ್ಲಿ ನೀವೆಷ್ಟು ಹಾಕಿದ್ರು ಹುತ್ತದಲ್ಲಿ ಹಾವಿದ್ರೆ ಅದು ಕುಡಿಯೋದಿಲ್ಲ ಎಂದು ಮೈಕಿನಲ್ಲಿ ಹೇಳುತ್ತಾ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಿದ್ದು ಮತ್ತು ಹಾಲನ್ನು ಬಗೋಣಿಯಲ್ಲಿ ಶೇಖರಿಸಿಕೊಂಡು ಅನಾಥಾಶ್ರಮದ ಮಕ್ಕಳಿಗೆ ಕೊಟ್ಟು ಬಂದಿದ್ದು ನೆನಪಾಯಿತು. ನೋಡಿ, ಈ ರೀತಿ ಅನೌನ್ಸ್ ಮಾಡ್ತಾ ಇದ್ರು. ಅಂದ್ರೆ ಆ ಜನ ತಾಂಡೋಗಿ ಹುತ್ತಕ್ಕೆ ಹಾಲನ್ನ ಸುರಿತಾರೆ. ಆದರೆ ಹುತ್ತದಲ್ಲಿ ಹಾವಿದ್ರೂ ಸಹ ಅದು ಕುಡಿಯೋಕ್ ಸಾಧ್ಯ ಇಲ್ಲ. ಅದರ ಬದಲಿಗೆ ಅದರ ಹುತ್ತದ ಪಕ್ಕದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಬಗೋಣಿ ಅಂತ ದೊಡ್ಡದಾಗಿರ್ತಕ್ಕಂಥ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಹಾಕಿ ಆ ಹಾಲನ್ನ ಯಾವುದಾದರೂ ಒಂದು ಅನಾಥಾಶ್ರಮದ ಮಕ್ಕಳಿಗೆ ಹಂಚೋಣ ಅಂತಂದೇಳಿ ಮೈಕಿನಲ್ಲಿ ಆ ಬಸವ ಕೇಂದ್ರದ ಜನ ಸದಸ್ಯರು ಮೈಕಿನಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ರು. ಅದರಂತೆ ಕೆಲವು ಮಂದಿ ಆ ಬಗೋಣಿಯಲ್ಲಿ ಹಾಲನ್ನ ಹಾಕ್ತಾ ಇದ್ರು. ಬಸವ ಕೇಂದ್ರದವರು ಅದನ್ನು ತಗೊಂಡೋಗಿ ಅನಾಥ ಮಕ್ಕಳಿಗೆ ಆ ಹಾಲನ್ನು ಕೊಟ್ಟು ಬರ್ತಾ ಇದ್ರು. ಹೀಗೆ ರಂಜಾನ್ ಹಬ್ಬದ ಸಡಗರ ಮತ್ತು ನಾಗರ ಪಂಚಮಿ ಹಬ್ಬದ ಸಡಗರವನ್ನ ನಾವಿಲ್ಲಿ ಕಾಣ್ತಾ ಇದ್ವಿ. ಈಗ ನಾವೇನು ಮಾಡುವುದು? ಈ ಹೆಣ್ಣು ಮಕ್ಕಳಿಗಂತೂ ಹಬ್ಬ ಆಚರಿಸಲಿಕ್ಕಿದೆ. ಆಗ ಹೆಣ್ಣು ಮಕ್ಕಳಿಗೆ ಒಂದು ಗೊಂದಲ, ಏನ್ ಮಾಡೋದು? ಈಗ ನಾಗರ ಪಂಚಮಿ ಹಬ್ಬ ಇದೆ, ಏನ್ ಮಾಡೋದು ಅಂತೇಳಿ. ಅದ್ರಿಗೂ ಹೆಣ್ಣು ಮಕ್ಕಳು ಅಂತಂದ್ರೆ ಹಬ್ಬ ಆಚರಣೆ ಮಾಡೋದ್ರಲ್ಲಿ ಬಹಳ ಆಸಕ್ತಿ ಹೆಚ್ಚು ಅವರಿಗೆ. ತನ್ಮೂಲಕ ಸಂತೋಷ ಹಂಚಿಕೊಳ್ಳಲಿಕ್ಕಿದೆ. ಅವರು ಹಬ್ಬದ ದಿನ ಸಂತೋಷವನ್ನ ಎಲ್ಲರಿಗೂ ಹಂಚಿಕೊಳ್ಬೇಕು, ಅದು ಅವರ ಒಂದು ಭಾವನೆ. ಆ ಸಂತೋಷವನ್ನ ಹಂಚಿಕೊಳ್ತಕ್ಕಂಥದ್ದು ಎಲ್ಲ ಭೇದ ಭಾವದ ಗೆರೆ ಅಳಿಸಿ, ಅವತ್ತಿನ ದಿನ ಭೇದ ಭಾವ ಎನ್ನದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಆ ಧರ್ಮ ಈ ಧರ್ಮ ಅಂತಕ್ಕಂಥದ್ದು ಹೇಳದೆ, ಬಡವ ಶ್ರೀಮಂತ ಎಂದು ತಾರತಮ್ಯ ಮಾಡದೆ ಅವನ್ನೆಲ್ಲವನ್ನು ಅಳಿಸಿ ಹಾಕಿ ಖುಷಿಯಾಗಿರುವುದೆಂದರೆ ಯಾರಿಗೆ ತಾನೇ ಬೇಡ, ಎಲ್ಲರಿಗೂ ಬೇಕು ಆ ಒಂದು ಸಂತೋಷ. ಹಾಗಾಗಿ ಎಲ್ಲರೂ ಆ ಹಬ್ಬದ ದಿನ ಸಂತೋಷದಿಂದ ಹೊಸ ಬಟ್ಟೆಗಳನ್ನೆಲ್ಲ ಧರಿಸಿ ಹಬ್ಬವನ್ನ ಎಲ್ಲರೂ ಸೇರಿ ಸಡಗರದಿಂದ ಆಚರಣೆ ಮಾಡ್ತಕ್ಕಂಥದ್ದು ಒಂದು ರೀತಿಯ ವಿಶೇಷವಾದಂಥ ದಿನ ಆಗಿರುತ್ತೆ ಮತ್ತು ಹಬ್ಬದ ದಿನ. ಸರಿ, ಕಾಲೋನಿಯ ಗಾರ್ಡನ್ ದೊಡ್ಡದು. ಆ ಕಾಲೋನಿ ಅಂದ್ರೆ ಆ ವಟಾರ, ಆ ಕೇರಿಯಲ್ಲಿ ಒಂದು ಗಾರ್ಡನ್ ಇತ್ತು. ಗಾರ್ಡನ್ ಅಂದ್ರೆ ಅಲ್ಲೊಂದು ಕೈತೋಟ, ಒಂದು ಗಾರ್ಡನ್ ಇತ್ತು. ಆ ಗಾರ್ಡನ್ ದೊಡ್ಡದಾಗಿತ್ತು. ದೊಡ್ಡದಾದಂತಹ ಒಂದು ಮರಕ್ಕೆ ಜೋಕಾಲಿ ಕಟ್ಟಿದೆವು. ಹೆಣ್ಮಕ್ಳು ಎಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, ಅಲ್ಲೊಂದು ದೊಡ್ಡ ಆ ಒಂದು ಕೈತೋಟ, ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಪಾರ್ಕ್ ಕೈತೋಟ ಇತ್ತು. ಆ ಕೈತೋಟದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಮರ ಕೂಡ ಇತ್ತು. ಆ ಮರದಲ್ಲಿ ಎಲ್ಲರೂ ಸೇರಿ ಏನ್ ಮಾಡಿದ್ರು, ಒಂದು ಜೋಕಾಲಿಯನ್ನ ಕಟ್ಟಿದ್ರು. ಅನೇಕರು ಹುತ್ತ, ಹಾವು, ಹಾಲು ಕೈಬಿಟ್ರು. ಅನೇಕರು
ಹುತ್ತ ಮತ್ತೆ ಹಾವು ಹಾಲು ಕೈ ಬಿಟ್ರು. ಹಬ್ಬದಡಿಗೆ ಉಂಡು ಎಲ್ಲ ಏನ್ ಮಾಡಿದ್ರು, ಅವನ್ನೆಲ್ಲ ಮುಗಿಸ್ಕೊಂಡು ಹುತ್ತು ಕಾಲು ಇದನ್ನ ಬಿಟ್ಟು ಆ ಬೋಗಣಿಗೆ ಹಾಕಿ ಬಂದ್ರು. ಪೂಜೆ ಪುನಸ್ಕಾರ ಎಲ್ಲವನ್ನು ಮುಗಿಸಿದ್ರು. ತದನಂತರ ಅವ್ರೇನ್ ಮಾಡಿದ್ರು, ಹಬ್ಬದ ಮನೆಯಲ್ಲಿ ಮಾಡಿರ್ತಕ್ಕಂಥ ಹಬ್ಬದ ಅಡಿಗೆಯನ್ನು, ಸಿಹಿ ತಿನಿಸುಗಳು, ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತಿಂದು ಅವರು ಸಂತೃಪ್ತಿಯಾಗಿ ಊಟ ಮಾಡಿ ಸಾಯಂಕಾಲದ ಹೊತ್ತಿಗೆ ಬಣ್ಣ ಬಣ್ಣದ ಸೀರೆ ಉಟ್ಟ ಹೆಣ್ಣು ಮಕ್ಕಳು ಗಾರ್ಡನ್ನಿನತ್ತ ಹೆಜ್ಜೆ ಹಾಕಿದರು. ಸಂಜೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಹಬ್ಬವನ್ನ ಸಡಗರದಿಂದ ಆಚರಣೆ ಮಾಡಿ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿಟ್ಟು ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸಿ ತದನಂತರ ಬಣ್ಣ ಬಣ್ಣದ ಸೀರೆಗಳನ್ನ ಉಟ್ಟು ಸಂಜೆ ಆ ಗಾರ್ಡನ್ನಿನ ಮರದ ಹತ್ತಿರ ಎಲ್ಲರೂ ಸೇರ್ತಾ ಇದ್ರು, ಹೆಜ್ಜೆ ಹಾಕಿದ್ರು. ಪಂಚಮಿಯ ಹಿಂದಿನ ದಿನ ಉಪವಾಸ. ಪಂಚಮಿ ಪಂಚಮಿ ಹಬ್ಬದ ಹಿಂದಿನ ದಿನ ಉಪವಾಸ ಇರ್ತಾರೆ. ಪಂಚಮಿ ಹಬ್ಬದ ದಿನ ಸಂತೃಪ್ತಿಯಾಗಿ ಊಟ ಮಾಡಿ ಹಬ್ಬವನ್ನು ಮಾಡ್ತಾರೆ. ಹಾಗಾಗಿ ಹಿಂದಿನ ದಿನ ಉಪವಾಸ. ರಾತ್ರಿ ಕೈಗೆ ಹಚ್ಚಿಕೊಂಡ ಮೆಹಂದಿಯ ಪರಿಮಳ ಆರಿರಲಿಲ್ಲ. ರಾತ್ರಿ ಅವರು ಕೈಗೆ ಹಚ್ಚಿಕೊಂಡಂತಹ ಮೆಹಂದಿ, ಆ ಮೆಹಂದಿಯ ಒಂದು ಪರಿಮಳ ಇನ್ನೂ ಆರಿರಲಿಲ್ಲ. ತಲೆಗೆ ಮುಡಿದ ಮಲ್ಲಿಗೆಯ ಒಂದು ಸುವಾಸನೆ ಬೆರೆತು ವಾತಾವರಣಕ್ಕೆ ಖರೇನೆ ಅದ್ಭುತ ಕಳೆ ಬಂತು. ತಲೆಯಲ್ಲಿ ಮಲ್ಲಿಗೆಯ ಹೂವನ್ನು ಮುಡಿದಿದ್ರು. ಆ ಮಲ್ಲಿಗೆಯ ಹೂವಿನ ಒಂದು ಪರಿಮಳ ಜೊತೆಗೆ ಆ ಕೈಯಲ್ಲಿ ಹಾಕಿದಂತಹ ಮೆಹಂದಿಯ ಒಂದು ಪರಿಮಳ, ಇದೆಲ್ಲದರಿಂದ ಅವರು ಸಂತೃಪ್ತಿಯಾಗಿ ಭಕ್ಷ್ಯ ಭೋಜ್ಯಗಳನ್ನ ಊಟ ಮಾಡಿ ಬಂದಿದ್ದರಿಂದ ಮನಸ್ಸಿಗೆ ಒಂದು ರೀತಿ ಉಲ್ಲಾಸ, ಆನಂದ ಹೆಚ್ಚಾಗಿ ಆ ಸುವಾಸನೆ ಎಲ್ಲರ ಮುಖದಲ್ಲಿ ಒಂದು ರೀತಿಯ ಪರಿಮಳಯುಕ್ತವಾದಂತಹ ಆ ಸುವಾಸನೆಯುಕ್ತವಾದಂತಹ ಉಸಿರು, ಆ ಒಂದು ಗಾಳಿ ಎಲ್ಲರೂ ಸೇವಿಸಿದಾಗ ಒಂದು ರೀತಿಯ ಆನಂದ, ಅಲ್ಲಿ ಅದ್ಭುತವಾದಂತಹ ಆ ಒಂದು ವಾತಾವರಣಕ್ಕೆ ಅದ್ಭುತವಾದ ಕಳೆ ಬಂತು. ಮಕ್ಕಳಿಗಂತೂ ಇನ್ನಿಲ್ಲದ ಸಂಭ್ರಮ. ಮಕ್ಕಳು ಅಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಬಹಳ ಸಂತೋಷ ಹೆಚ್ಚಾಯಿತು. ಅದ್ರಿಗೂ ಜೋಕಾಲಿ ಅಂತಂದ್ರೆ ಇನ್ನೂ ಹೆಚ್ಚು ಸಂತೋಷ ಆಯಿತು. ಮಕ್ಕಳಿಗೂ ಎಲ್ಲಿಲ್ಲದ ಸಂಭ್ರಮ. ನೆಲ ಮುಗಿಲನ್ನು ಏಕಗೊಳಿಸಿ, ಅಂದ್ರೆ ಆಕಾಶ ಮತ್ತು ಭೂಮಿ ಇವನ್ನ ಒಂದು ಮಾಡಿ ಏಕಗೊಳಿಸಿ ಜೀಕುವ ಪರಿಗೆ ಹಕ್ಕಿ ಪಕ್ಷಿಗಳು ಪುರ್ರೆಂದು ಹಾರಬೇಕು. ಆ ಮರದ ಕೊಂಬೆಗೆ ಕಟ್ಟಿರ್ತಕ್ಕಂಥ ಜೋಕಾಲಿಯನ್ನ ಜೋರಾಗಿ, ಅಂದ್ರೆ ಆಕಾಶಕ್ಕೆ ಮುಟ್ಟು ಬರುತ್ತೇನೋ ಅನ್ನೋ ರೀತಿಯಲ್ಲಿ ಜೋರಾಗಿ ತೂಗಿದಾಗ ಅದು ಮೇಲೆ ಹೋಗಿ ಕೆಳಗೆ ಬಂದು ಮತ್ತೆ ಮೇಲೆ ಹೋದಾಗ ಆ ಮರದಲ್ಲಿದ್ದಂತಹ ಹಕ್ಕಿ ಪಕ್ಷಿಗಳೆಲ್ಲ ಹೆದರಿಕೆಯಿಂದ ಪುರ್ರೆಂದು ಹಾರೋಗಬೇಕು. ಅಷ್ಟರ ಮಟ್ಟಿಗೆ ಜೋಕಾಲಿಯನ್ನ ತೂಗ್ತಾ ಇದ್ರು. ಜೊತೆಗೆ ಕಣ್ಣ ನೋಟದ ಒಂದೇ ಜಲಕಿನಲ್ಲಿಯೇ ಬಲು ಬೇಗ ಭೂಮಿಯ ಸಕಲವನ್ನು ಗಿರ್ರೆನ್ನಿಸಬೇಕು. ಅಂದ್ರೆ ಜೋರಾಗಿ ನಾವು ಜೋಕಾಲಿಯನ್ನ ತೂಗಿದಾಗ ಆ ಜೋಕಾಲಿ ಮೇಲೆ ಹೋಗಿ ಅದು ಕೆಳಗೆ ಬಂದಾಗ ಒಂದು ರೀತಿಯ ತಲೆ ಜುಮ್ ಅನ್ನಬೇಕು ಅಥವಾ ಗಿರ್ಕಿ ಹೊಡಿಬೇಕು. ಆ ಮಟ್ಟಕ್ಕೆ ಜೋಕಾಲಿಯನ್ನ ತೂಗ್ತಾ ಇದ್ರು. ಒಂದೇ ಜಲಕಿನಲ್ಲಿ ಬಲು ಬೇಗ ಭೂಮಿಯ ಎಲ್ಲವನ್ನು ಗಿರ್ರೆನಿಸಬೇಕು. ಅಂದ್ರೆ ಆ ಇಡೀ ಭೂಮಿಯಲ್ಲಿ ಒಂದು ರೀತಿ ಆ ಜೋಕಾಲಿಯಲ್ಲಿ ಹೋಗಿ ಬಂದ್ರೆ ತಲೆಯೆಲ್ಲ ಗಿರ್ ಅನ್ಬೇಕು. ಆ ರೀತಿ ಅವೆಲ್ಲ ಜೋಕಾಲಿ ಹಬ್ಬದ ಸಂಭ್ರಮ ಸವಾಲುಗಳು ಕೂಡ. ಅಂತಹ ಒಂದು ಆ ಜೋಕಾಲಿಯನ್ನು ಜೋರಾಗಿ ತೂಗಿ ಆಟ ಆಡಿದಾಗಲೇ ಅದರ ಸಂಭ್ರಮ ಅಂತಕ್ಕಂಥದ್ದು, ಖುಷಿ ಅಂತಕ್ಕಂಥದ್ದು ಸಿಗ್ತಾ ಇತ್ತು. ಅವು ಸೃಷ್ಟಿಸುವ ಕುತೂಹಲ ಖುಷಿಗೊಂದು ಮಿತಿಯೇ ಇರುವುದಿಲ್ಲ. ಅಲ್ಲಿ ಸೃಷ್ಟಿಯಾಗ್ತಕ್ಕಂತಹ ಆ ಜೋಕಾಲಿ ಹಬ್ಬದಲ್ಲಿ ತೂಗುವಂತಹ ಆ ಸಂಭ್ರಮ, ಅದರಲ್ಲಿ ಕೂತ್ಕೊಂಡು ಜೋರಾಗಿ ಜೋಕಾಲಿ ಆಡೋದೇ ಒಂದು ಹಬ್ಬ. ಇದೆಲ್ಲವೂ ಕೂಡ ಅಲ್ಲಿ ಒಂದು ರೀತಿಯ ಸಂತೋಷದ ಸಂಭ್ರಮದ ಒಂದು ರೀತಿಯ ಸವಾಲು ಕೂಡ ಆಗಿತ್ತು. ಅವು ಸೃಷ್ಟಿಸುವಂತಹ ಕುತೂಹಲ ಖುಷಿಗೊಂದು ಇಂದು ಮಿತಿಯೇ ಇರುವುದಿಲ್ಲ, ಅಂದ್ರೆ ಅದಕ್ಕೆ ಕೊನೆನೇ ಇರುವುದಿಲ್ಲ. ಅಷ್ಟರ ಮಟ್ಟಿಗೆ
ಅಲ್ಲಿ ಸಂತೋಷ ಸಿಗ್ತಾ ಇತ್ತು. ಜೊತೆಗೆ ಅಲ್ಲಿ ನನಗೆ ಜೋಕಾಲಿ ಆಟದ ಸ್ಪರ್ಧೆಗಳು ನೆನಪಾದ. ಲೇಖಕಿಗೆ ಆ ಜೋಕಾಲಿ ಆಟದಲ್ಲಿ ಕೆಲವೊಂದು ಸ್ಪರ್ಧೆಗಳಿದ್ವು. ಅವೇನು ಸ್ಪರ್ಧೆಗಳು ಅವೆಲ್ಲ ನೆನಪು ಮಾಡಿಕೊಳ್ತಾರೆ. ಜೋಕಾಲಿ ಆಡುವವರು ಜೀಕಿ ಜೀಕಿ ಮೇಲಕೇರಿ ಅತ್ಯಂತ ಎತ್ತರಕ್ಕೆ ಕಟ್ಟಿದ ಕೊಬ್ಬರಿ ಅಥವಾ ಜಿಲೇಬಿ ಕಚ್ಚಿ ತರಬೇಕು. ನೋಡು, ಬರೀ ಜೋಕಾಲಿ ಆಡೋದಷ್ಟೇ ಅಲ್ಲ, ಅಲ್ಲಿ ಜೋಕಾಲಿಯನ್ನ ಜೋರಾಗಿ ತೂಗಿ 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 ಆ ಜೋಕಾಲಿ ಆಡತಕ್ಕಂಥವ್ರು ಅಲ್ಲಿ ಮೇಲೆ ತುದಿಯಲ್ಲಿ ಎತ್ತರದ ಜಾಗದಲ್ಲಿ ಒಂದು ಕೊಬ್ಬರಿ ಉಂಡೆನೋ ಅಥವಾ ಒಂದು ಜಿಲೇಬಿಯನ್ನು ಕಟ್ಟಿ ಬರ್ತಿದ್ರು. ಆ ಕಟ್ಟಿ ಬರ್ತಿರ್ತಕ್ಕಂಥವ್ರು ಈ ಜೋಕಾಲಿಯನ್ನ ಆಡುವಾಗ ಜೋರಾಗಿ ತೂಗಿ ತೂಗಿ ತೂಕೊಂಡು ಅದನ್ನ ಆಡುವಾಗ ಅವರು ಆ ಜಿಲೇಬಿಯನ್ನ ಅಥವಾ ಆ ಕೊಬ್ಬರಿಯನ್ನು ಬಾಯಲ್ಲಿ ಕಚ್ಕೊಂಡು ತರಬೇಕು. ಅದು ಆ ಪಂದ್ಯ ಆಗಿತ್ತು. ಇಂತಹ ಸ್ಪರ್ಧೆಗಳಲ್ಲಿ ನಡೀತಾ ಇರ್ತಿದ್ವು. ವರ್ಷ ಆಡೋದು ಕೂಡ ಒಂದು ಸಾಹಸ ಇದ್ದ ಹಾಗೆ. ಈ ಕೃಷಿ ಮೂಲದ ಹಬ್ಬಗಳ ನಾನಾ ನಮೂನೆಯ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಈ ಜೋಕಾಲಿ ಆಟವು ಕೂಡ ಒಂದಾಗಿದೆ. ಈ ಸ್ಪರ್ಧೆಯಲ್ಲಿ ಹೆಂಗಸರ ಸಂಭ್ರಮದ ರೆಕ್ಕೆ ಕಟ್ಟಿಕೊಂಡು ಹಾರಾಡ್ತಾ ಇರುತ್ತೆ. ಈ ಹೈದರಾಬಾದ್ ಕರ್ನಾಟಕದ ಹೆಣ್ಣು ಮಕ್ಕಳು ಗಂಡನ ಮನೆಯ 4 ಗೋಡೆಗಳ ನಡುವೆ ಎಷ್ಟೆಲ್ಲಾ ನಿರ್ಬಂಧಗಳಲ್ಲಿ ಬದುಕು ಸೆಣಸುತ್ತಾ ಜಿಂದಗಾಣಿಯನ್ನು ಮುನ್ನಡೆಸುತ್ತಿರ್ತಾರೆ. ಅವರ ಸಂಕಟ, ನೋವುಗಳು, ಸುಖ, ಸಂತೋಷಗಳು ಬುಲಾಯಿಗಳಲ್ಲಿ ಹಾಡುಗಳಾಗಿ ಹೊರಬರ್ತಿದ್ವು. ಎಲ್ಲರೂ ಕೈ ಹಿಡಿದುಕೊಂಡು ಗೋಳಾಗಿ ಅಂದರೆ ವೃತ್ತಾಕಾರವಾಗಿ ನಿಂತ್ಕೊಂಡು ಹಾಡು ಮೊದಲುಗೊಂಡಿತು. ನಾಗರ ಪಂಚಮಿ ನಾಡಿನ್ಯಾಗ ನಾರ್ಯಾರ ಹಬ್ಬ ಏನು ಹುಬ್ಬ, ಸುವನಾರಿ 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 ಸುವನಾರಿ, ಹಂಚಿಕೇನು ಮಾಡಲಿ ತಂಗಿ, ಎಚ್ಚರ ತರಲಾಕ ಈಗ, ಮುಚ್ಚಿನಂಗ ದಿನ ಮ್ಯಾನಿಲ್ಲ ಎಲ್ಲ ಮಾಡೋದಕ್ಕ ಸುವನಾರಿ ಸುವನಾರಿ. ಹೀಗೆ ಆ ಹಾಡುಗಳನ್ನ ಹಾಡ್ತಾ ಹೆಣ್ಣು ಮಕ್ಕಳು ಬಹಳ ಸಂತೋಷದಿಂದ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಈ ಏರುತ್ತಿರುವಂತಹ ಬೆಲೆಗಳು, ಹಬ್ಬದ ಅಡಿಗೆಯು ಮಾಡಲಿಕ್ಕಾಗದಂತಹ ಪರಿಸ್ಥಿತಿ, ತವರಿಗೆ ಬಂದ ಮಗಳು ಗಂಡನ ಮನೆ ವಾರ್ತೆ ಹೇಳುವುದು, ಹೀಗೆ ಮಹಿಳೆಯೊಬ್ಬಳು ಪಡುವಂತಹ ಪಾಡೆಲ್ಲವನ್ನೂ ಪಂಚಮಿ ಹಬ್ಬದ ಬುಲಾಯಿ ಸಂದರ್ಭದಲ್ಲಿ ಹಾಡಾಗಿಸುವಳು. ಬುಲಾಯಿಗೆ ನೆರೆದ ಹೆಣ್ಣು ಮಕ್ಕಳೆಲ್ಲ ಖಂಡಿತ ತವರು ನೆನೆದು ಭಾವುಕರಾಗಿದ್ದು ಹೌದು. ಇವರೆಲ್ಲರ ಜೀವನ ಜೋಕಾಲಿ ಹೀಗೆ ನಗನಗತ ಸ್ನೇಹ ಸೌಹಾರ್ದತೆಯಲ್ಲಿ ಜೀಕುತರಿರಲಿ ಎಂದು ಹಾರೈಸುತ್ತಾ ಮನಸ್ಸ ಹಕ್ಕಿ ಹಾರಿಸುತ್ತಾ ಉಳಿಯುತ್ತಿತ್ತು. ಹೀಗೆ ಕವಯಿತ್ರಿಯಾದಂತಹ ಕೆ. ನೀಲಾ ಇವರು ತಮ್ಮ ಅನಿಸಿಕೆಗಳನ್ನು ಈ ಸಂಭ್ರಮದ ಜೋಕಾಲಿ ಹಬ್ಬ ಮತ್ತೆ ಈ ರಂಜಾನ್ ಸುರಕುಂಭ ಇವುಗಳನ್ನು ನೆನೆದು ಈ ಗದ್ದಿ ಭಾಗದಲ್ಲಿ ಹಿಂದೂ ಮುಸ್ಲಿಂ ಐಕ್ಯತಾ ಮನೋಭಾವವನ್ನ ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಇದನ್ನ ನೀವೆಲ್ಲರಿಗೂ ಈ ಪಾಠ ಅರ್ಥ ಇದೆ ಅಂತಂದೇಳಿ ಭಾವಿಸ್ತಾ ಈ ಒಂದು ಗದ್ಯ ಭಾಗವನ್ನು ಮುಗಿಸ್ತಾ ನಾನು ಈ ಒಂದು ವಿಡಿಯೋದಲ್ಲಿ ಪಂಚಮಿ ಹಬ್ಬದ ದಿನದಂದು ಕೆಲವೊಂದು ಊರುಗಳಲ್ಲಿ ಯಾವ ರೀತಿ ಹಾವುಗಳನ್ನು ಹಿಡ್ಕೊಂಡು ಬಂದು ಅವುಗಳಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು, ಹಾವನ್ನು ಹಿಡಿಯೋದೇ ಒಂದು ನಾಗರ ಪಂಚಮಿಯ ವಿಶೇಷ ಹಬ್ಬ ಅಂತಂದೇಳಿ ಕೆಲವು ಕಡೆ ಈಗಲೂ ಸಹ ಆಚರಿಸ್ತಾ ಇದ್ದಾರೆ. ಅಂತ ವಿಡಿಯೋವನ್ನು ನೋಡೋಣ ಬನ್ನಿ. ಆ ವಿಡಿಯೋ ನೋಡೋದ್ರ ಮೂಲಕ ಈ ಒಂದು ಪಾಠವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.